ಅಂತೂ ಇಂತೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಮುಂದಿನ ಅಭ್ಯರ್ಥಿ ಯಾರಾಗ್ತಾರೆ, ಹಾಲಿ ರಾಜ್ಯ ಸರ್ಕಾರ ರಚನೆ ಮಾಡಿರುವಂತಹ ಕಾಂಗ್ರೆಸ್ ಪಕ್ಷದಿಂದ ಯಾರಾಗ್ತಾರೆ, ಮೈತ್ರಿ ಆಗಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ನಿಂದ ಯಾರಾಗ್ತಾರೆ, ಇಂತಹ ಹಲವಾರು ಕುತೂಹಲ ವಿಷಯಗಳು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ನಡೆಯುವಂತಹ ಉಪಚುನಾವಣೆಯಲ್ಲಿ ಗರಿಗೆದರುತ್ತಿವೆ. ಆತ್ಮೀಯ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಗೋರಾ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ. ಇತ್ತೀಚೆಗೆ ಲೋಕಸಭಾ ಚುನಾವಣೆ ಎದುರಾಗಿದ್ದು, ಲೋಕಸಭಾ ಚುನಾವಣೆಯಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂತಹ ಮಾಜಿ ಮುಖ್ಯಮಂತ್ರಿಗಳು ಆಗಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದ್ದು, ಮೈತ್ರಿ ಪಕ್ಷಗಳು ಅಂದರೆ ಬಿಜೆಪಿ ರಾಷ್ಟ್ರೀಯ ಪಕ್ಷ ಮತ್ತು ಅವರದೇ ಆದಂತಹ ಜೆಡಿಎಸ್ ಪಕ್ಷದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದು ಅತಿ ಹೆಚ್ಚು ಮತಗಳಿಂದ ಗೆದ್ದು NDA ಮೈತ್ರಿಕೂಟದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಯ ಸಚಿವರಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಅವರು ರಾಜೀನಾಮೆಯನ್ನು ಶನಿವಾರ ನೀಡಿದ್ದಾರೆ. ವಿಧಾನಸಭೆಯಲ್ಲಿ ಸ್ಪೀಕರ್ ಅವರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ ನಂತರ ಚನ್ನಪಟ್ಟಣ ನಗರಕ್ಕೆ ಬಂದು ಹಲವಾರು ಅಂದರೆ 320 ಕೋಟಿಗೂ ಹೆಚ್ಚು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಕೆಲವು ಉದ್ಘಾಟನೆಯನ್ನು ಮಾಡಿದ್ದಾರೆ. ರಾಜೀನಾಮೆಯ ಪತ್ರವನ್ನು ಕೊಟ್ಟಿದ್ರೆ ವಿನಃ ಅದಿನ್ನೂ ಅಲ್ಲಿ ಸ್ವೀಕಾರ ಆಗಿರಲಿಲ್ಲ. ಅಂದರೆ ಚನ್ನಪಟ್ಟಣ ನಗರದಲ್ಲಿ ಆಗಬೇಕಾದಂತಹ ಸರ್ಕಾರಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯ ನಂತರ ಅಲ್ಲಿ ಸ್ವೀಕಾರ ಮಾಡುವಂತೆ ಸ್ಪೀಕರ್ ಅವರಿಗೆ ಮನವಿ ಮಾಡಿದ್ದೇನೆ ಎಂದು ಖುದ್ದು ಎಚ್.ಡಿ. ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಇಲ್ಲಿ ನಮ್ಮಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಮುಂದಿನ ಉಪಚುನಾವಣೆಗೆ ಇನ್ನು 6 ತಿಂಗಳೊಳಗಡೆ ನಡೆಯುವಂತಹ ಚುನಾವಣೆಯಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದೇ ಒಂದು ಕುತೂಹಲಕರವಾದಂತಹ ವಿಚಾರ. ಮೈತ್ರಿ ಪಕ್ಷಗಳಲ್ಲಿ ನಮಗೆ ಮೊದಲಿಗೆ ಕಾಣಿಸುವಂಥವರು CP ಯೋಗೇಶ್ವರ್, ಮಾಜಿ ಸಚಿವರು ಆಗಿರುವಂತಹ, ಹಾಲಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ CP ಯೋಗೇಶ್ವರ್ ಅವರು ಮೈತ್ರಿ ಪಕ್ಷದ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದು ಬಹುತೇಕ ಎಲ್ಲರ ಖಚಿತತೆ. ಹಾಗೇನಾದರೂ ಆದರೆ ರಾಮನಗರ ಜಿಲ್ಲೆಯಲ್ಲಿ JDSನ ಅಸ್ತಿತ್ವ ಏನು? ರಾಮನಗರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಇಕ್ಬಾಲ್ ಹುಸೇನ್ ಇದ್ದಾರೆ. ಕನಕಪುರದಿಂದ ಉಪಮುಖ್ಯಮಂತ್ರಿಗಳು ಆಗಿರುವಂತಹ DK ಶಿವಕುಮಾರ್ ಇದ್ದಾರೆ. ಮಾಗಡಿಯಲ್ಲಿ HC ಬಾಲಕೃಷ್ಣ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದಾರೆ. ಇನ್ನು ಉಳಿದಿರೋದು JDSಗೆ ಇದ್ದಂತಹ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಮಾತ್ರ. ಈ ಸಂದರ್ಭದಲ್ಲಿ CP ಯೋಗೇಶ್ವರ್ ಅವರಿಗೆ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನೋದಾದ್ರೆ JDSನ ಅಸ್ತಿತ್ವ ರಾಮನಗರ ಜಿಲ್ಲೆಯಲ್ಲಿ ಇದು ಕೊನೆಯ? ಹಾಗಾದ್ರೆ ಯಾರು ನಿಲ್ಲಿಸ್ತಾರೆ? ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತೆ ನಿಖಿಲ್ ಬರ್ತಾರಾ? ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ ಸೋತಿದ್ದಾರೆ, ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಿದ್ದಾರೆ. ಅವ್ರ ತಂದೆಗೆ ಬಹಳಷ್ಟು ಕನಸಿತ್ತು ಅಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ನನ್ನ ಮಗನ ಮದುವೆಯನ್ನು ರಾಮನಗರ ಜಿಲ್ಲೆಯಾದ್ಯಂತ ಬಹು ದೊಡ್ಡ ರೀತಿಯಲ್ಲಿ ವಿಜೃಂಭಣೆಯಿಂದ ಮಾಡುವ ಮೂಲಕ ಈ ಜಿಲ್ಲೆಯ ಜನರ ಋಣವನ್ನು ತೀರಿಸಬೇಕು, ಎಲ್ಲರಿಗೂ ಊಟ ಹಾಕಿಸಬೇಕು ಅಂತ. ಕೊರೋನಾದಿಂದ ಅದು ಸಹ ಒಂದು ರೀತಿಯಲ್ಲಿ ನಿಷ್ಕ್ರಿಯಗೊಂಡಿತು. ಸಿನಿಮಾ ಫೀಲ್ಡ್ ಅಲ್ಲಿ ಸಹ ಅಂತ ಯಶಸ್ಸನ್ನ ಕಾಣಲಿಲ್ಲ. ಹೀಗೆ ಸಾಲು ಸೋಲನ್ನು ಅನುಭವಿಸಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಚನ್ನಪಟ್ಟಣದಲ್ಲಿ ಆದ್ರೆ ಗೆದ್ದರೆ ಖಂಡಿತವಾಗ್ಲೂ JDS ಅಸ್ತಿತ್ವ ಉಳಿದುಕೊಳ್ಳುತ್ತೆ. ಇನ್ನು CP ಯೋಗೇಶ್ವರ್ ವಿಚಾರಕ್ಕೆ ಬಂದ್ರೆ, CP ಯೋಗೇಶ್ವರ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ ವಿನಃ JDSನಿಂದ ಸ್ಪರ್ಧೆ ಮಾಡಲ್ಲ. ಅಂದ್ರೆ ಒಟ್ಟಾರೆ ಬಿಜೆಪಿ ಅಥವಾ JDS ಎರಡು ಮೈತ್ರಿಯಿಂದ ಮಾಡಿದ್ರೆ ಬಿಜೆಪಿ ಅಭ್ಯರ್ಥಿನೇ ಆಗ್ತಾರೆ. ಆ ಹಿನ್ನೆಲೆಯಲ್ಲಿ ಆಕಸ್ಮಿಕವಾಗಿ ಏನಾದ್ರೂ ಮೈತ್ರಿ ಪಕ್ಷಗಳು ಮನವೊಲಿಸಿ ಮೈತ್ರಿ ಪಕ್ಷದ ಟಿಕೆಟ್ ಅನ್ನು CP ಯೋಗೇಶ್ವರ್ ಅವರಿಗೆ ಕೊಡದೇ ಇದ್ರೆ ಆಗುವಂತಹ ಪರಿಣಾಮಗಳೇನು, ಅವರು ತೆಗೆದುಕೊಳ್ಳುವಂತಹ ನಿರ್ಧಾರಗಳೇನು? ಹಾಲಿ ವಿಧಾನ ಪರಿಷತ್ ಸದಸ್ಯರಿರ್ಬೋದು, ಇನ್ನು ಸಮಯನೂ ಇರ್ಬೋದು, ಆದರೆ ಅವರಿಗೆ ಆದಂತಹ ಆಸೆ ಆಕಾಂಕ್ಷೆಗಳಿದೆ. ಅವರು ಮೊದಲಿಂದಲೂ ನಾನು ಲೋಕಸಭಾ ಚುನಾವಣೆಗೆ ಅಂದರೆ ದೇಶದ ಕೇಂದ್ರದ ಚುನಾವಣೆಗೆ ನಾನು ಹೋಗುವುದಿಲ್ಲ, ನಾನು ರಾಜ್ಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ, ರಾಜ್ಯದ ಚುಕ್ಕಾಣಿಯನ್ನು ಹಿಡಿಬೇಕು, ಹಳೆ ಮೈಸೂರು ಭಾಗದ ದೊಡ್ಡ ನಾಯಕನಾಗಬೇಕು ಎಂಬ ಕನಸನ್ನು ಹೊತ್ತಿರುವಂತಹ CP ಯೋಗೇಶ್ವರ್ ಅವರು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಏನಾದರೂ ಕೊಟ್ಟರೆ ಅವರ ಮುಂದಿನ ನಡೆ ಏನು ಅದನ್ನು ಅವರು ಹೇಳಬೇಕಾಗುತ್ತೆ. ಇನ್ನುಳಿದಂತೆ ಹಲವಾರು ಹೆಸರುಗಳು ಇಲ್ಲೂ ಸಹ ಮುಂದಿವೆ. ಇವರಿಬ್ಬರನ್ನ ಹೊರತುಪಡಿಸಿ ಅನಿತಾ ಕುಮಾರಸ್ವಾಮಿ ಅವರು ಬರ್ತಾರೆ ಅನ್ನುವಂಥ ಹಲವಾರು ಮಹಿಳಾ ನಾಯಕಿಯರು ಸಹ ಇದಕ್ಕೆ ದನಿಗೂಡಿಸ್ತಿದ್ದಾರೆ. ಇನ್ನು ಈ ಮೂವರ ಜೊತೆಗೆ ಇನ್ನ 2 ಹೆಸರುಗಳು ಸಹ ಹರಿದಾಡ್ತಿದೆ. 2 ಬಾರಿ ತಾಲೂಕು ಅಧ್ಯಕ್ಷರಾಗಿರುವಂತಹ, ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಗೆಲ್ಲಲಿಕ್ಕೆ ಬಹಳಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಂತಹ HC ಜೈಮುತ್ತು ಸಹ ಸ್ಪರ್ಧಾಳು. 2028ರ ಚುನಾವಣೆಗೆ ಖಂಡಿತವಾಗ್ಲೂ ಇಲ್ಲಿ ಸ್ಥಳೀಯವಾಗಿ ನಾವು ಟಿಕೆಟ್ನ ಕೊಡ್ತೀವಿ ಅನ್ನುವಂಥ ಮಾತುಗಳನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಹಿಂದೆ ಹೇಳಿದರು. ಅದೇ ರೀತಿಯಲ್ಲಿ ಅದೇ ಆಕಾಂಕ್ಷಿಯಾಗಿ ಜೈಮುತ್ತೂರವರು ಇದ್ದಾರೆ. ಇನ್ನುಳಿದಂತೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಸನ್ನ P. ಗೌಡ ಕಾಂಗ್ರೆಸ್ನ ಹುರಿಯಾಳಾಗಿದ್ದುಕೊಂಡು ದುರದೃಷ್ಟವಶಾತ್ ಅವರು ಹೇಳೋ ರೀತಿಯೇ ಬೇರೆ, ಆಕಸ್ಮಿಕವಾಗಿ ನಡೆದಂಥ ಘಟನೆ
ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅಲ್ಪ ಕಾಲದಲ್ಲೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಬಹಳ ಹುರಿಯಾಳಾಗಿದ್ದಂಥವರು, ಬೇಗ ಹೆಸರನ್ನ ಗಳಿಸಿದಂಥವರು, ಮುಸ್ಲಿಂ ಸಮುದಾಯ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಕೆಲಸವನ್ನ ಮಾಡಿದಂಥವರು. ಕಾಂಗ್ರೆಸ್ ಟಿಕೆಟ್ ಇನ್ನೇನು ಘೋಷಣೆ ಆಗುತ್ತೆ ಅದು ಹಾಗೆ ಹೋಯ್ತು ಅನ್ನುವಂಥ ಸಂದರ್ಭದಲ್ಲಿ HD ಕುಮಾರಸ್ವಾಮಿ ಅವ್ರ ಜೊತೆ ಕೈ ಜೋಡಿಸಿ ತನ್ನ ಕೈಯನ್ನು ತಾವೇ ಸುಟ್ಟುಕೊಂಡು ಈಗ ಯಾವ ಕಡೆನೂ ಇಲ್ಲದೆ ಇರುವಂಥ ಪರಿಸ್ಥಿತಿಲಿದ್ದಾರೆ. ಇವರಿಗೆ 2 ಅವಕಾಶಗಳು ಇದೆ. ಒಂದು, ಇವೆಲ್ಲವನ್ನೂ ಮೀರಿ JDS ನಿಂದ ಏನಾದರೂ ಕೊಡ್ತಾರ. ಇತ್ತೀಚೆಗೆ DK ಸುರೇಶ್ ಅವರು ಅಚ್ಚರಿ ಅಭ್ಯರ್ಥಿ ಆಗ್ತಾರೆ ಅನ್ನೋ ದೃಷ್ಟಿಯಿಂದ ಬಂದಂಥ ಸಂದರ್ಭದಲ್ಲೂ ಇವ್ರಿಗೊಂದು ಅವಕಾಶ ಸಿಕ್ಕಿದ್ರೆ ಅಚ್ಚರಿ ಏನಲ್ಲ. ಇನ್ನು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ, ಚನ್ನಪಟ್ಟಣ ಕೆಂಗಲ್ನಲ್ಲಿ ನಡೆದಂತಹ ಕಾರ್ಯಕರ್ತರ ಅಭಿನಂದನಾ ಸಮಾರಂಭದಲ್ಲಿ DK ಸುರೇಶ್ ರವರೇ ಈ ಬಾರಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗಬೇಕು ಅಂತೇಳಿ ಬಹುತೇಕ ಎಲ್ಲ ಕಾರ್ಯಕರ್ತರ ಜೊತೆಗೆ ಮುಂದಾಳುಗಳ ಘೋಷವಾಕ್ಯವಾಗಿತ್ತದು. DK ಸುರೇಶ್ 3 ಬಾರಿ ಸಂಸದರಾಗಿದ್ದಂಥವರು, ಈ ಬಾರಿ ಸೋತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುವಂತಹ ಉಪಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ? ಇದೊಂದು ಯಕ್ಷ ಪ್ರಶ್ನೆಯಾಗಿದೆ. ದೇಶವನ್ನ ಒಂದು 8 ಕ್ಷೇತ್ರಗಳು ಇರುವಂತಹ ಲೋಕಸಭೆಯನ್ನ ಪ್ರತಿನಿಧಿಸಿದಂತಹ ವ್ಯಕ್ತಿ ಏಕಾಏಕಿ ವಿಧಾನಸಭೆಗೆ ಬರಬೇಕಾಗುತ್ತೆ. ಆದರೆ ಪ್ರತಿಯೊಂದಕ್ಕೂ ಅವರು ಅವಕಾಶವನ್ನು ಕೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಬಹಳಷ್ಟು ಮುಖ್ಯವಾಗಿ ಅಚ್ಚರಿಯ ಅಭ್ಯರ್ಥಿ ನಿಲ್ತಾರೆ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಈ ಅಚ್ಚರಿಯ ಅಭ್ಯರ್ಥಿ ಅಂತ ಬಂದಂಥ ಒಂದು ಸಂದರ್ಭದಲ್ಲಿ CP ಯೋಗೇಶ್ವರ್ ಅವರು ಅಚ್ಚರಿಯ ಅಭ್ಯರ್ಥಿ ಯಾರು ಅಂತ ಅಂದರೆ, ಈಗ ಆತ ಕೊಲೆಯ ಕೇಸಿನಲ್ಲಿ ಕಂಬಿಯನ್ನು ಎಣಿಸ್ತಿದ್ದಾನೆ ಅಂತೇಳಿ ಒಂದು ಟಾಂಗ್ ನೀಡಿದ್ದಾರೆ. ಅವ್ರು ಆಗ್ತಾರ? ಅದನ್ನು ಮುಂದಿನ ದಿನಗಳಲ್ಲಿ ಚುನಾವಣೆಯ ಘೋಷಣೆಯಾದ ಆಸುಪಾಸಿನಲ್ಲಿ ಹೇಳಬೇಕಾಗುತ್ತೆ. ಮತ್ತೋರ್ವ ಅಭ್ಯರ್ಥಿ ಮಾಜಿ ಶಾಸಕ ಅಶ್ವಥ್ ಆಗ್ತಾರ. ಕಾರ್ಯಕರ್ತರ ಬಹಳಷ್ಟು ವಿರೋಧ ಇದೆ ಅವರಿಗೆ, ಒಂದೇ ಪಕ್ಷದಲ್ಲಿ ನಿಲ್ಲಲ್ಲ, ಹಾಗಾಗಿ ಅವರು ಆಗೋದು ಬಹಳಷ್ಟು ಡೌಟ್ ಇದೆ. ಮತ್ತಾರಾಗ್ತಾರೆ? ಬಹಳ ಮುಖ್ಯವಾಗಿ ಇತ್ತೀಚೆಗೆ ಕುಟುಂಬದಲ್ಲಿ ಕಲಹವನ್ನ ಉಂಟು ಮಾಡಿಕೊಂಡಿರುವಂತಹ ನಿಶಾ ಯೋಗೇಶ್ವರ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ DK ಸುರೇಶ್, ಶಿವಕುಮಾರ್ ಸೇರಿದಂತೆ ಹಲವಾರು ಕಾಂಗ್ರೆಸ್ ನಾಯಕರ ಮನೆ ಬಾಗಿಲು ತಟ್ಟಿದಂತಹ ನಿಶಾ ಯೋಗೇಶ್ವರ್ ಅವರಿಗೆ ತಂದೆ ಮಗಳನ್ನು ದೂರ ಮಾಡಿದಂತಹ ಆರೋಪ ನಮಗೆ ಬರ್ತದೆ. ಇದು ಎಲ್ಲ ಒಂದು ಕಡೆ ನಮಗೆ ಸೋಲಿಗೆ ಕಾರಣ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಬಳಸ್ಕೊಳ್ತೀವಿ, ಪಕ್ಷಕ್ಕೆ ನಿಮ್ಮ ಅಗತ್ಯತೆ ಇದೆ, ನಮ್ಮ ಪಕ್ಷದಿಂದ ನಿಮ್ಮನ್ನು ಯಾವ ಸ್ಥಾನಕ್ಕೆ ಕೂರಿಸಬೇಕೆಂದಿದ್ದೇವೆ ಎಂದು ಹಲವಾರು ಮಾಧ್ಯಮಗಳ ಮೂಲಕ ಅವರು ಹೇಳ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ನಿಶಾ ಯೋಗೇಶ್ವರ್ ನಿಲ್ತಾರ? ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಗೆ ನೀಡಲಾಗಿದೆ, ಅಂದರೆ DK ಸುರೇಶ್ ಅವರಿಗೆ ನೀಡಲಾಗಿದೆ. ಇದಕ್ಕೆ ಕಾರಣಕರ್ತರು MLC ಪುಟ್ಟಣ್ಣ ಅವರ ಜೊತೆಗೆ ಹಲವಾರು ನಾಯಕರ ಜೊತೆಗೆ ಅತಿ ಹೆಚ್ಚು ದುಡಿದಂಥ ವ್ಯಕ್ತಿ ರಘುನಂದನ್ ರಾಮಣ್ಣ. ಇವರು ಸಹ ಒಂದು ಬಾರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದ್ರು. ಈ ಬಾರಿ ಸಹ ಅವರ ಹೆಸರು ಕೇಳಿ ಬರ್ತಾ ಇದೆ. ಇವೆಲ್ಲದರ ಜೊತೆಗೆ ಮತ್ತೊಂದು ಹೆಸರು ದುಂತೂರ್ ವಿಶ್ವನಾಥ್. DK ಶಿವಕುಮಾರ್, DK ಸುರೇಶ್ ವಿರುದ್ಧ ಹಲವಾರು ವರ್ಷಗಳ ಕಾಲ ಕನಕಪುರದಲ್ಲಿ ಅವರ ವಿರುದ್ಧ ತೊಡೆ ತಟ್ಟಿದಂತ ಏಕೈಕ ವ್ಯಕ್ತಿ ದುಂತೂರ್ ವಿಶ್ವನಾಥ್. ಕೊನೆಯ ಗಳಿಗೆಯಲ್ಲಿ ಅವರು ಕಾಂಗ್ರೆಸ್ ಜೊತೆ ವಿಲೀನಗೊಂಡು ಕಾಂಗ್ರೆಸ್ನ ಉರಿಯಾಳಾಗಿದ್ದಾರೆ. ಕಳೆದ ಬಾರಿ ನಡೆದಂತಹ ರಾಜ್ಯ ಒಕ್ಕಲಿಗರ ಸಂಘದಿಂದನೂ ಸಹ ಅವರು ಪರಾಜಿತಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಒಳ್ಳೆಯ ವ್ಯಕ್ತಿ, ಅವ್ರಿಗೂ ಒಂದು ಅವಕಾಶ ಕೊಡ್ಲಿ ಅನ್ನುವಂಥದ್ದು ಕೆಲ ಕಾರ್ಯಕರ್ತರ ಒತ್ತಾಸೆಯಾಗಿದೆ. ಇನ್ನು ಮತ್ತೊಮ್ಮೆ ಇದೇ ಈ ಹಿಂದೆ ಆಗಿದ್ದಂತಹ ಕಾಂಗ್ರೆಸ್ನ ಉರಿಯಾಳಾಗಿದ್ದಂತಹ ಪ್ರಸನ್ನ P ಗೌಡರಿಗೂ ಸಹ ಇಲ್ಲಿ ಸಾಧ್ಯತೆ ಇದೆ ಅಂತ ಹಲವಾರು ಮುಖಂಡರುಗಳು ಮೌಖಿಕವಾಗಿ ಒಪ್ಕೊಳ್ತಾರೆ. ಯಾಕೆಂದ್ರೆ ಅವರು ಅತ್ಯಲ್ಪ ಕಾಲದಲ್ಲೇ ಅತಿ ಹೆಚ್ಚು ಜನಮನ್ನಣೆಯನ್ನ ಚನ್ನಪಟ್ಟಣದಲ್ಲಿ ಗಳಿಸಿದ್ರು. ಅದರಲ್ಲಿ ಮುಸ್ಲಿಂ ಸಮುದಾಯದ ಜೊತೆಗೆ ಮೊದಲೇ ಹೇಳಿದಾಗೆ ಗ್ರಾಮೀಣ ಪ್ರದೇಶದಲ್ಲಿ ಅವರು ಹಲವಾರು ಸಹಾಯಗಳನ್ನು ಮಾಡುವ ಮೂಲಕ ಒಂದು ಹುರಿಯಾಳಾಗಿ ನಿಂತಿದ್ರು. ಅವ್ರಿಗೂ ಸಹ ಕಾಂಗ್ರೆಸ್ ಮತ್ತು JDS, BJP ಅಂತ ಹೇಳೋಕ್ಕಿಂತ ಹೆಚ್ಚಾಗಿ JDS ಮತ್ತು ಕಾಂಗ್ರೆಸ್ನಲ್ಲಿ ಅವ್ರಿಗೆ ಎರಡೂ ಕಡೆಯೂ ಸಹ ಒಂದು ಹಂತದಲ್ಲಿ ಚಾನ್ಸ್ ಇದೆ. ಈ ಚನ್ನಪಟ್ಟಣ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಹೊಸ ವೇವ್ ಒಂದು ಕ್ರಿಯೇಟ್ ಆಗಿದೆ. ಇಂದು ಚನ್ನಪಟ್ಟಣಕ್ಕೆ ಆಗಮಿಸಿದಂತಹ DK ಶಿವಕುಮಾರ್ ಅವರು ಚನ್ನಪಟ್ಟಣದ ಜನ ಬಯಸಿದರೆ ನಾನು ಸಹ ಸ್ಪರ್ಧೆ ಮಾಡುತ್ತೇನೆ ಎಂಬ ಒಂದು ಮಾತನ್ನ ಹೇಳಿರುವುದು ಈ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿದೆ. ಈ ಮೊದಲೇ ಹೇಳಿದ ರೀತಿಯಲ್ಲಿ JDS ಅಸ್ತಿತ್ವ ಉಳಿಸ್ಕೋಬೇಕು ಇಡೀ ರಾಮನಗರ ಜಿಲ್ಲೆಯಲ್ಲಿ ಅಂದ್ರೆ ಈಗಾಗಲೇ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಇನ್ನು ಉಳಿದಿರುವಂತದ್ದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಮಾತ್ರ. ಹಾಗಾಗಿ CP ಯೋಗೇಶ್ವರ್ ನಿಲ್ಲೋದೇನಾದ್ರೂ ಆದ್ರೆ ಬಿಜೆಪಿಯಿಂದ ನಿಲ್ತಾರೆ. ಬಿಜೆಪಿಯಿಂದ ಅವರು ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ JDS ನಿಂದ ನಿಲ್ತಾರಾ? ಇದು ಒಂದು ಯಕ್ಷ ಪ್ರಶ್ನೆ ಆಗಿದೆ. JDS ನಿಂದ ನಿಂತ್ರೆ ಖಂಡಿತವಾಗ್ಲೂ ಬಿಜೆಪಿ ಅವರು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೋತಾರ, ಕಾರ್ಯಕರ್ತರು ಅಕ್ಸೆಪ್ಟ್ ಮಾಡ್ಕೋತಾರ? ಇದು ಒಂದು ಬಹುದೊಡ್ಡ ಪ್ರಶ್ನೆಯಾಗಿದೆ. ಆಕಸ್ಮಿಕವಾಗಿ ಏನಾದ್ರೂ ಬಿಜೆಪಿಯಿಂದ ಟಿಕೆಟ್ ನ ಮೈತ್ರಿ ಪಕ್ಷಗಳಿಂದ CP ಯೋಗೇಶ್ವರ್ ಅವರಿಗೆ ಕೊಡದೆ ಮತ್ತೆ ಅವರ ಕುಟುಂಬಕ್ಕೋ ಅಥವಾ ಮತ್ತೊಬ್ಬ ಅಭ್ಯರ್ಥಿಗೋ ಕೊಟ್ಟರೆ CP ಯೋಗೇಶ್ವರ್ ಅವರ ಮುಂದಿನ ನಡೆ ಏನು ಅನ್ನೋದು ಸಹ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಒಟ್ಟಾರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಮತ್ತು JDS ಪಕ್ಷದ ಮೈತ್ರಿ ಪಕ್ಷಗಳಿಂದ CP ಯೋಗೇಶ್ವರ್ ಅಥವಾ ನಿಖಿಲ್ ಕುಮಾರಸ್ವಾಮಿ ಅಥವಾ HD ಕುಮಾರಸ್ವಾಮಿ ಅವರ ಧರ್ಮಪತ್ನಿ ಅನಿತಾ ಕುಮಾರಸ್ವಾಮಿ ಇವರೆಲ್ಲರನ್ನ ಹೊರತುಪಡಿಸಿದ ನಂತರ ಉಳಿದುಕೊಳ್ಳುವಂತಹ HC ಜೈಮುತ್ತು ಮತ್ತೆ ಪ್ರಸನ್ನ P ಗೌಡ ಇವರು ಒಂದೆಡೆಯಾದರೆ,
ಕಾಂಗ್ರೆಸ್ ಪಕ್ಷದಿಂದ ಡಿ.ಕೆ. ಸುರೇಶ್, ನಿಶಾ ಯೋಗೇಶ್ವರ್, ರಘುನಂದನ್ ರಾಮಣ್ಣ, ದುಂತೂರು ವಿಶ್ವನಾಥ್, ಕೊನೆಗೆ ಮತ್ತೆ ಪ್ರಸನ್ನ ಪಿ ಗೌಡ. ಎರಡೂ ಪಕ್ಷಗಳಲ್ಲೂ ಇವರು ಒಂದು ರೀತಿ ಯಾವ ಕಡೆ ಕೊಟ್ಟರು ನಾನೆಲ್ಲೋ ಒಂದು ಕಡೆ MLA ಆಗಬೇಕು ಅನ್ನೋ ಒಂದು ದೊಡ್ಡ ಕನಸನ್ನು ಇಟ್ಕೊಂಡಿರುವಂಥ ವ್ಯಕ್ತಿ ಆಗಿರೋದ್ರಿಂದ ಇದು ಸಹ ಸಾಧ್ಯತೆ ಇದೆ. ಇವೆಲ್ಲದರ ನಡುವೆ ಮತ್ತೊಂದು ವಿಚಾರ ಇದೆ ಗೆಳೆಯರೆ. ಅಚ್ಚರಿ ಅಭ್ಯರ್ಥಿ ಅಂತಂದದ್ದು ದರ್ಶನ್ ಅವ್ರಿಗೆ ಅಂತೇಳಿ ಈಗ ಆಲ್ರೆಡಿ ಸಾಬೀತಾಗಿದೆ. ಈ ನಡುವೆ ಡಿ.ಕೆ. ಶಿವಕುಮಾರ್ ಅವರ ಸುಪುತ್ರಿ ಅವರು ಸಹ ರಾಜಕೀಯಕ್ಕೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಬರ್ತಾರಾ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಹಲವಾರು ಬಾರಿ ವ್ಯಕ್ತಪಡಿಸಿದ್ದಾರೆ, ನನ್ನ ಕುಟುಂಬದಲ್ಲಿ ಯಾವುದೇ ನಮ್ಮ ಮಕ್ಕಳು ರಾಜಕೀಯಕ್ಕೆ ಬರುವುದಿಲ್ಲ, ನನ್ನ ತಲೆಗೆ ಸಾಕು ಇದು ಅನ್ನೋ ರೀತಿಯಲ್ಲಿ ಹಲವಾರು ಬಾರಿ ಹೇಳಿದ್ದಾರೆ. ಆದರೆ ರಾಜಕೀಯ ನಿಂತ ನೀರಲ್ಲ, ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು. ಹಲವಾರು ಬಾರಿ ಅವರೇ ಹೇಳಿದ್ದಾರೆ, ರಾಜಕೀಯದಲ್ಲಿ ಶತ್ರುವೂ ಇಲ್ಲ, ಮಿತ್ರನೂ ಇಲ್ಲ, ಯಾವಾಗ ಏನು ಬೇಕಾದರೂ ಆಗ್ಬೋದು. ಇದು ಕೊನೆಯ ಅಸ್ತ್ರವಾಗಿ ಡಿ.ಕೆ. ಶಿವಕುಮಾರ್ ಅವರ ಪುತ್ರಿ ಬಂದರೂ ಅಚ್ಚರಿ ಏನಲ್ಲ ಎಂಬುದು ಬಹಳಷ್ಟು ಸತ್ಯಕ್ಕೆ ಹತ್ತಿರವಾದ ವಿಷಯವಾಗಿದೆ. ಒಟ್ಟಾರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಬಹಳಷ್ಟು ಕುತೂಹಲವನ್ನು ಕೆರಳಿಸಿದೆ. ಇಷ್ಟು ಹಲವಾರು ಹೆಸರುಗಳ ಜೊತೆ ಇನ್ನೂ ಹಲವಾರು ಹೆಸರುಗಳು ಇರಬಹುದು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾರ್ಯಕರ್ತರು ಮತ್ತು ಕೆಲ ನಾಯಕರುಗಳ ನಡುವೆ ಈ ಒಂದು ಚರ್ಚೆ ಬಹಳಷ್ಟು ನಡೀತಾ ಇದೆ. ಯಾವುದೇ ಹೋಟೆಲ್ಗಳಲ್ಲಿ, ಹಳ್ಳಿಕಟ್ಟೆಗಳಲ್ಲಿ ಮತ್ತು ಅಂಗಡಿ ಮುಂಗಟ್ಟುಗಳು ಮತ್ತು ಸಾರ್ವಜನಿಕವಾಗೂ ಸಹ ಹಲವಾರು ಮಾತುಕತೆಗಳು ಬಹಳಷ್ಟು ಕುತೂಹಲವನ್ನು ಕೆರಳಿಸಿಕೊಂಡಿವೆ. ಬಹಳ ಮುಖ್ಯವಾಗಿ ಹೇಳಬೇಕು ಅಂದರೆ ಈ ಬಾರಿ ಒಂದು ಡಿ.ಕೆ. ಸುರೇಶ್ ಮತ್ತು ಸಿ.ಪಿ. ಯೋಗೇಶ್ವರ್ ಇವರಿಬ್ಬರ ನಡುವೆ ಹೊರತುಪಡಿಸಿದ್ರೆ ಮತ್ಯಾರು ಆಗ್ತಾರೆ ಅಭ್ಯರ್ಥಿ, ಅದನ್ನು ಕೆಲವೇ ದಿನಗಳಲ್ಲಿ ತಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಯಾರ್ಯಾರು ಅಭ್ಯರ್ಥಿ ಆಗ್ತಾರೆ, ಯಾಕೆ ಆಗ್ತಾರೆ, ಮಧ್ಯೆ ನಡೆದಂಥ ಗುಸುಗುಸುಗಳೇನು, ತದನಂತರ ಬಹಿರಂಗವಾಗಿ ಬಂದಂಥ ಚರ್ಚೆಗಳೇನು, ಇದು ಯಾರು ಅಭ್ಯರ್ಥಿ, ಯಾರಾದರೆ ಯಾರು ಗೆಲ್ತಾರೆ, ಯಾವ ಹಂತದಲ್ಲಿ ಗೆಲ್ತಾರೆ, ಎಷ್ಟು ಮತಗಳಿಂದ ಗೆಲ್ತಾರೆ ಅನ್ನೋ ಪ್ರತಿಯೊಂದು ಮಾಹಿತಿಯನ್ನು ನಿಮ್ಮ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ ನಿಮ್ಮ ಮುಂದೆ ತೆರೆದಿಡುತ್ತೆ. ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.